ಮಕ್ಕಳೇ, ಒಂದು ಮರದ ಮೇಲೆ ಹಾವು ಎರಡು ಟೊಂಗೆಗಳ ನಡುವೆ ಸಿಕ್ಕಿಕೊಂಡು ಒದ್ದಾಡುತ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಅದೇ ದಾರಿಯಲ್ಲಿ ಹೋಗುತ್ತಾ ಇರುತ್ತಾನೆ. ಹಾವು ಅವನನ್ನು ಕರೆಯಿತು. ಓ ಮನುಷ್ಯನೇ, ಬಾರೋ ಇಲ್ಲಿ. ಅಕಸ್ಮಾತ್ ನನ್ನ ಜೀವ ಈ ಎರಡು ಟೊಂಗೆಗಳ ನಡುವೆ ಸಿಲುಕಿ ನಾನು ಒದ್ದಾಡುತ್ತಾ ಇದ್ದೇನೆ. ತುಂಬ ಕಷ್ಟ ಆಗ್ತಾ ಇದೆ. ನಿನಗೆ ಜೀವ ಹೋಗಲು ಹೋಗಬಹುದು. ನನ್ನನ್ನು ಬದುಕಿಸೋ. ಈ ಎರಡು ಟೊಂಗೆಗಳನ್ನು ಸ್ವಲ್ಪ ನಿನ್ನ ಕತ್ತಿಯಿಂದ ದೂಡಿದರೆ ನಾನು ಜಾರಿಕೊಳ್ಳಬಹುದು, ಬದುಕುತ್ತೇನೆ ಎಂದಿತು. ಮನುಷ್ಯನಿಗೆ ಆ ಹಾವನ್ನು ನೋಡಿ ಕನಿಕರ ಬಂತು. ಅಯ್ಯೋ ಹೌದಾ, ಆದರೆ ನೀನು ನನ್ನನ್ನು ಕಚ್ಚಿಬಿಡ್ತೀಯಲ್ಲ. ಆಗ ಹಾವು ಹೇಳಿತು, ಇಲ್ಲಪ್ಪ, ನನ್ನನ್ನು ಬದುಕಿಸಿದಾಗ ಹೇಗೆ ಕಚ್ಚಲಿ ನಿನ್ನನ್ನು? ರೈತ ಅಥವಾ ಮನುಷ್ಯ ನಂಬಿದ. ಅವನು ತನ್ನ ಕತ್ತಿಯಿಂದ ಆ ಎರಡು ಟೊಂಗೆಗಳನ್ನು ಆಚೀಚೆ ಸರಿಸಿ ಹಾವು ತಪ್ಪಿಸಿಕೊಳ್ಳುವಂತೆ ಮಾಡಿದ. ಆಗ ಪುನಃ ಹಾವು ಹೇಳಿತು, ಅಯ್ಯೋ, ಬಹಳಷ್ಟು ಹೊತ್ತಿನಿಂದ ನಾನು ಇದರಲ್ಲಿ ಸಿಲುಕಿ ಸೋತು ಹೋಗಿದ್ದೇನೆ. ಕೆಳಗಿಳಿಯಲಾಗದು ನನಗೆ. ನನ್ನನ್ನು ಸ್ವಲ್ಪ ಕೆಳಗೆ ಇಳಿಸು. ಒಂದು ದೊಣ್ಣೆಯನ್ನು ಈ ಮರಕ್ಕೆ ನೀನು ನಿಲ್ಲಿಸಿದರೆ ನಾನು ಇಳಿಯುತ್ತೇನೆ ಎಂದಿತು. ಮನುಷ್ಯ ಹಾಗೆ ಮಾಡಿದ. ಹಾವು ಸರಾಗವಾಗಿ ಇಳಿದು ನೇರವಾಗಿ ಆ ಮನುಷ್ಯನನ್ನೇ ಸುತ್ತಿಕೊಂಡು ಬಿಟ್ಟಿತು. ಮನುಷ್ಯ ಕೂಗಿದ, ಏನ ಈ ರೀತಿಯಾಗಿ ನೀನು ಮಾಡ್ತಾ ಇದ್ದಿ? ತಪ್ಪಲ್ವ ಇದು? ನಾನು ನಿನಗೆ ಉಪಕಾರ ಮಾಡಿದೆ. ನಾನು ನನ್ನ ದಾರಿಯಲ್ಲಿ ಹೋಗಿಬಿಡ್ತಿದ್ದೆ. ಆದರೆ ನೀನು ಕೂಗಿ ಕರೆದೆ, ಬಾ ಬದುಕಿಸು, ನನ್ನನ್ನು ರಕ್ಷಿಸು ಎಂಬುದಾಗಿ ಕನಿಕರದಿಂದ ನೀನಲ್ಲಿ ಬಂದೆ. ಹಾವೇ, ಸರ್ಪವೇ. ಆದರೆ ಈಗ ನೀನು ನನ್ನನ್ನೇ ಹಿಡಿದು ಕೊಲ್ತಾ ಇದ್ದೀಯಲ್ಲ. ಇಲ್ಲ, ಕೊಲ್ತೇನೆ ಈಗ. ಯಾಕೆಂದರೆ ಮನುಷ್ಯರು ನನ್ನನ್ನು ಹಾಗೆ ಕೊಲ್ಲುತ್ತಾರೆ. ಈಗ ಹೇಗೂ ತಪ್ಪಿಸಿಕೊಂಡಿದ್ದೇನೆ, ನೀವು ನನ್ನನ್ನು ಕೊಲ್ಲುವವರೇ. ಅದಕ್ಕಾಗಿ ನಾನು ಈಗ ನಿಮ್ಮನ್ನು ಕೊಲ್ತೇನೆ. ಆಗ ನಾನು ನಿನಗೆ ಉಪಕಾರ ಮಾಡಿದ್ದೇನಲ್ಲ, ಒಂದು ಕೆಲಸ ಮಾಡೋಣ. ಸರ್ಪ ಹೇಳಿತು, ಮೂವರನ್ನು ನಾವು ಈಗ ಈ ಬಗ್ಗೆ ಪ್ರಶ್ನೆ ಮಾಡೋಣ. ಅವರು ಹೇಗೆ ಉತ್ತರಿಸುತ್ತಾರೆ ನೋಡಿ, ನಂತರ ನಿರ್ಣಯ ತೆಗೆದುಕೊಳ್ಳೋಣ. ತಪ್ಪು ಒಪ್ಪು, ಅಥವಾ ನಾನು ನಿನ್ನನ್ನು ಸಾಯಿಸಬೇಕೋ ಬೇಡವೋ. ಆಯಿತು ಎಂದ ಮನುಷ್ಯನು ಸ್ವಲ್ಪ ಮುಂದೆ ಹೋದರು. ಒಂದು ತೆಂಗಿನ ಮರ ಇತ್ತು. ತೆಂಗಿನ ಮರಕ್ಕೆ ಕಲ್ಪವೃಕ್ಷವೆಂದು ಕರೆಯುತ್ತಾರೆ. ಮನುಷ್ಯ ಹೇಳಿದ, ಓ ಕಲ್ಪವೃಕ್ಷವೇ, ಇದೋ ನೋಡು, ನಮ್ಮಲ್ಲಿ ಈ ರೀತಿ ಸಮಸ್ಯೆ ಆಗಿದೆ. ಈಗ ನನ್ನನ್ನು ಹಾವು ಕೊಲ್ಲಬಹುದೇ, ಕಚ್ಚಬಹುದೇ? ತಪ್ಪಲ್ವದು? ಆಗ ಕಲ್ಪವೃಕ್ಷ ಹೇಳಿತು, ಯಾಕೆ ತಪ್ಪು? ನನ್ನಿಂದ ಮನುಷ್ಯನು ಏನೆಲ್ಲವನ್ನು ತೆಗೆದುಕೊಳ್ಳುತ್ತಾನೆ. ನನ್ನ ಹಣ್ಣು, ನನ್ನ ಕಾಯಿ, ನನ್ನ ಗರಿಗಳು, ನನ್ನ ಟೊಂಗೆಗಳು, ನನ್ನ ಮರದ ದಿನ್ನೆಗಳು. ಆದರೆ ಅವನಿಂದ ನನಗೇನು ಪ್ರತಿಕ್ರಿಯೆ, ನನಗೇನು ಪ್ರತ್ಯುಪಕಾರ? ಏನೂ ತೊಂದರೆ ಇಲ್ಲ. ಮನುಷ್ಯ ಕೃತಜ್ಞ. ನಿನ್ನನ್ನೂ ಕೊಲ್ತಾನೆ ಅವನು. ಸರ್ಪವೇ, ಕೊಂದು ಬಿಡು. ಒಂದು ನಿರ್ಣಯ ಮುಗೀತಲ್ಲ, ಮುಂದೆ ಹೋಗೋಣ ಅಂಥೇಳಿ ಇಬ್ಬರು ಒಂದು ತೊರೆ ಇದ್ದಲ್ಲಿ ಹೋದರು. ಅದು ಸ್ವಚ್ಛವಾಗಿ ಹರಿತಾ ಇದ್ದು, ಜುಳುಜುಳು ನಿನಾದ, ಸುತ್ತಲೂ ಮರಗಿಡಗಳು ಸುಂದರವಾಗಿ ಕಾಣ್ತಾ ಇದ್ದವು. ಮನುಷ್ಯ ಹೇಳಿದ, ಓ ತೊರೆಯೇ, ನೋಡು, ನಮ್ಮ ಸಮಸ್ಯೆ ಈ ರೀತಿ ಇದೆ. ಸರ್ಪ ಈಗ ನನ್ನನ್ನು ಕಚ್ಚುವುದಕ್ಕೆ ಮುಂದಾಗಿದೆ. ಉಪಕಾರ ಮಾಡಿದ್ದೇನೆ ನಾನು. ಆಗ ತೊರೆ ಹೇಳಿತು,
ಯಾಕೆ ಕಚ್ಚಬಾರದು? ಮನುಷ್ಯನ ಸಂಸ್ಕೃತಿಯೇ ಈಗ ಹಾಳಾಗಿದೆ. ಇಷ್ಟು ಸುಂದರವಾಗಿ ಹರಿತಾ ಇದ್ದೇನೆ ನಾನು, ಜುಳುಜುಳು ನಿನಾದವನ್ನು ಕೇಳುತ್ತಾರೆ, ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾರೆ, ನನ್ನಲ್ಲಿ ಬಂದು ಸ್ನಾನ ಮಾಡ್ತಾರೆ, ನಂತರ ನನ್ನಲ್ಲಿ ಕಸಕಡ್ಡಿಗಳನ್ನು ಒಗೆಯುತ್ತಾರೆ, ಕುಡಿದ ಬಾಟಲಿಗಳನ್ನು ಒಗೆಯುತ್ತಾರೆ, ತಿಂದ ಹೊಲಸುಗಳನ್ನು ಒಲೆಯುತ್ತಾರೆ. ಇದು ಮನುಷ್ಯ ಮಾಡ್ತಾ ಇದ್ದಾನೆ ಈಗ. ಹಾಗಾಗಿ ಮನುಷ್ಯನ ಕಂಡರೆ ನನಗೂ ಕೂಡ ಒಂಥರ ಹೇಸಿಗೆ ಮತ್ತು ಕೃತಜ್ಞತೆ ಇಲ್ಲದೇ ಇದ್ದವನು. ಆದ್ದರಿಂದ ಕೊಂದು ಬಿಡು ಅವನನ್ನು, ತಪ್ಪಿಲ್ಲ ಎಂದು ಸರ್ಪಕ್ಕೆ ಅದು ಹೇಳಿತು. ನಂತರದಲ್ಲಿ ಹಾಗೆ ಮುಂದುವರಿದರು. ಒಂದು ಮೊಲ ಕಂಡಿತು. ಮೊಲ ಕೇಳಿದರು, ನೋಡು ಮೊಲವೇ, ನಿನ್ನ ಅಭಿಪ್ರಾಯ ಏನು? ಈ ಹಾವಿಗೆ ನಾನು ಉಪಕಾರ ಮಾಡಿದ್ದೇನೆ, ಅದನ್ನು ಬದುಕಿಸಿದವನೇ ನಾನು. ಆದರೆ ನನ್ನನ್ನು ಅದು ಈಗ ಕಚ್ಚಲು ಮುಂದಾಗಿದೆ. ಹೌದಾ? ಆಗ ಮೊಲ ಹೇಳಿತು, ನಿರ್ಣಯ ಕೊಡಬೇಕಿದ್ರೆ ನೀವು ಹೀಗೆ ಇದ್ದರೆ ಆಗೋದಿಲ್ಲ. ನೀವು ಯಾವ ಯಾವ ಸ್ಥಳದಲ್ಲಿ ಇದ್ದಿದ್ರೋ ಅದೇ ಸ್ಥಳದಲ್ಲಿ ನಿಂತರೆ ನನಗೆ ನಿಮಗೆ ನ್ಯಾಯವನ್ನು ಕೊಡುವುದಕ್ಕೆ, ನಿರ್ಣಯ ಮಾಡಲು ಅನುಕೂಲವಾಗುತ್ತದೆ ಅಂತ ಆ ಮೊಲ ಹೇಳಿತು. ಆಗ ಸರ್ಪ ಮರದ ತುದಿಯನ್ನು ಏರಿತು, ಮೊದಲು ಯಾವ ಸ್ಥಳದಲ್ಲಿತ್ತೋ ಅಲ್ಲೇ ಹೋಯಿತು. ಆಗ ಮೊಲ ಹೇಳಿತು, ಮನುಷ್ಯನೇ ಈಗ ತಪ್ಪಿಸಿಕೋ. ಮತ್ತು ಸರ್ಪಕ್ಕೆ ಹೇಳಿತು, ಯಾರೋ ಏನೋ ತಪ್ಪು ಮಾಡಿರಬಹುದು. ಕಲ್ಪವೃಕ್ಷ ಹೇಳಿದ ವಿಷಯವೂ ಹೌದು, ತೊರೆಯು ಹೇಳಿದ ವಿಷಯವೂ ಹೌದು. ಮನುಷ್ಯನು ತನ್ನ ಉಪಯೋಗ ಮಾಡಿ ಸ್ವಚ್ಛತೆಯನ್ನು ಕಾಪಾಡುವುದಿಲ್ಲ, ನೀರನ್ನು ಹೊಲಸ ಮಾಡ್ತಾನೆ, ಮರಗಿಡಗಳನ್ನು ಕಡಿದು ಬಿಡ್ತಾನೆ, ಎಲ್ಲವೂ ಹೌದು ಇರ್ಬೋದು. ಆದರೆ ನಿನಗೆ ಉಪಕಾರ ಮಾಡಿದ್ದಾನೆ ಈ ಮನುಷ್ಯ, ನಿನ್ನನ್ನು ಬದುಕಿಸಿದ್ದಾನೆ, ಅದಕ್ಕೆ ಬೇರೆ ಕಾರಣಗಳು ಬೇಕಿಲ್ಲ. ನಿನಗೆ ಉಪಕಾರ ಮಾಡಿದ್ದಕ್ಕಾಗಿ ಉಪಕಾರವನ್ನು ಸ್ಮರಿಸು. ಅವನಿಗೆ ಯಾವ ಮಾತನ್ನು ನೀನು ಆಡಿದ್ದೀಯೋ ಆ ಮಾತನ್ನು ಉಳಿಸಿಕೋ, ಸತ್ಯವನ್ನು ಬೆಳೆಸಿಕೋ, ಅದು ನಿನಗೆ ಒಳ್ಳೆಯದಾಗುವುದು ಎಂದು ಹೇಳಿದಾಗ ಸರ್ಪವು ತಲೆದೂಗ್ತದೆ. ಮನುಷ್ಯ ತನ್ನ ದಾರಿಯಲ್ಲಿ ತಾನು ಹೋಗ್ತಾನೆ. ವಿ ಎನ್ ಭಾಗವತ್.